ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಮಿಥುನ ರಾಶಿಯವರ ಭವಿಷ್ಯ ಫೆಬ್ರವರಿ ತಿಂಗಳಲ್ಲಿ ಹೇಗಿರುತ್ತೆ, ಮಿಥುನ ರಾಶಿಯವರು ತಮ್ಮ ಜೀವನದ ಒಂದು ಅಭಿವೃದ್ಧಿಗೆ, ಪ್ರಗತಿಗೆ ಈ ತಿಂಗಳಲ್ಲಿ ಯಾವ ರೀತಿಯಾದಂತಹ ಒಂದು ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಮುಂದೆ ಬರೆದರೆ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನತಕ್ಕಂಥದ್ದನ್ನು ನಾವು ನೋಡೋಣ. ಮೊದಲಿಗೆ ಈ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದು ತುಂಬ ಮುಖ್ಯ. ಈ ಅಷ್ಟಮ ಸ್ಥಾನದಲ್ಲಿರತಕ್ಕಂತಹ ಬುಧ ನವಮ ಭಾಗ್ಯಸ್ಥಾನಕ್ಕೆ ಹೋಗ್ತಾನೆ. ರವಿಯೂ ಕೂಡ ತಿಂಗಳ ಅಂತ್ಯದಲ್ಲಿ ಅರ್ಧ ಭಾಗದ ನಂತರದಲ್ಲಿ ಕುಂಭರಾಶಿಗೆ ಪ್ರವೇಶವನ್ನು ಮಾಡತಕ್ಕಂಥದ್ದು. ಶುಕ್ರನು ಕೂಡ 5ನೇ ತಾರೀಕಿನ ದಿವಸ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ತಿಂಗಳ ಕೊನೆಯಲ್ಲಿ ಅಂದರೆ 23ನೇ ನಂತರದಲ್ಲಿ ಕುಜ ಏಕಾದಶಾಧಿಪತಿಯಾದಂತಹ ಕುಜನು ಕೂಡ ಕುಂಭರಾಶಿಗೆ ಪ್ರವೇಶವನ್ನು ಮಾಡತಕ್ಕಂಥದ್ದು. ಮಕರ ಸಂಕ್ರಮಣದಿಂದ ಕುಂಭ ಸಂಕ್ರಮಣ ಅನ್ನತಕ್ಕಂಥ ಬದಲಾವಣೆ ಆಗುತ್ತೆ 13ನೇ ತಾರೀಕು. ಇದೆಲ್ಲೂ ಕೂಡ ಮಿಥುನ ರಾಶಿಗೆ ಇರತಕ್ಕಂತಹ ಪ್ರಮುಖವಾದಂತಹ ಬದಲಾವಣೆ. ಈ ಬದಲಾವಣೆಗೆ ಅನುಸಾರವಾಗಿ ಮಿಥುನ ರಾಶಿಯವರ ಒಂದು ಜೀವನದಲ್ಲಿ ಯಾವ ರೀತಿಯಾದಂತಹ ಏರು ಇಳಿತಗಳು ಉಂಟಾಗುತ್ತೆ ಅನ್ನತಕ್ಕಂಥದ್ದನ್ನು ನಾವು ನೋಡೋಣ. ಮಿಥುನ ರಾಶ್ಯಾಧಿಪತಿಯಾದಂತಹ ಬುಧ ಮಿಥುನ ಮತ್ತು ಕನ್ಯಾ ರಾಶಿಗೆ ಅಧಿಪತಿ. ಅವನು ಅಷ್ಟಮದಲ್ಲಿ ಇರ್ತಾನೆ ಮೊದಲ ದಿವಸಗಳೇ. ನಂತರದಲ್ಲಿ ಭಾಗ್ಯಸ್ಥಾನಕ್ಕೆ ಪ್ರವೇಶವನ್ನು ಮಾಡುವುದರಿಂದ ಜೀವನದಲ್ಲಿ ಕೆಲವೊಂದು ಅಭಿವೃದ್ಧಿಗಳು ಉಂಟಾಗುತ್ತೆ ಜೀವನದಲ್ಲಿ. ಅಂದರೆ ನೀವು ಅಂದುಕೊಂಡಂತಹ ಕೆಲವೊಂದು ಕೆಲಸ ಕಾರ್ಯಗಳು ಆಗತಕ್ಕಂತಹ ಸಾಧ್ಯತೆಗಳು ಎಲ್ಲವೂ ಕೂಡ ಇದೆ ಅಂಥೇಳಿ ನಾವು ಹೇಳಬೇಕಾಗತ್ತೆ. ಏಕೆಂದರೆ ನಾವು ರಾಶಿ ಅಂತ ತೆಗೆದು ರಾಶಿ ಇರ್ಬೋದು ಅಥವಾ ಲಗ್ನ ಯಾವುದೇ ಇರಲಿ, ಸಂಪತ್ತು ಆಮೇಲೆ ಶರೀರ ಇವೆಲ್ಲವನ್ನು ನಾವು ರಾಶಿಯಿಂದ ನೋಡಬೇಕು ಅಂತೇಳಿ ಹೇಳ್ತಾರೆ. ಆದ್ದರಿಂದ ಈ ಶರೀರದಲ್ಲಿ ಹೆಚ್ಚು ಕಡಿಮೆ ಈ ತಿಂಗಳಲ್ಲಿ ನಿಮಗೆ ಯಾವುದೇ ಅನಾರೋಗ್ಯ ಅನ್ನತಕ್ಕಂಥ ಬಾಧಿಸುವುದಿಲ್ಲ. ಸದೃಢವಾದಂತಹ ಶರೀರ ಮತ್ತು ಬಲಿಷ್ಠವಾದಂತಹ ಮನಸ್ಥಿತಿಯನ್ನು ಈ ತಿಂಗಳಲ್ಲಿ ತಾವು ಹೊಂದಿರ್ತಿರ್ತೀರ. ಜೊತೆಯಲ್ಲಿ ಸಂಪತ್ತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಏರಿಳಿತಗಳು ಉಂಟಾದರೂ ಅದೆಲ್ಲವೂ ಕೂಡ ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಸರಿಯಾಗುತ್ತೆ. ಇನ್ನು ವಿಶೇಷವಾಗಿ ಹಣ ಅಥವಾ ಧನ ಸಂಪತ್ತಿಗೆ ಅಥವಾ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇರ್ಬೋದು, ಹಣ ಗಳಿಸ್ತಕ್ಕಂಥದ್ದಿರ್ಬೋದು, ನೀವು ಮಾಡತಕ್ಕಂತಹ ವೃತ್ತಿ ಕ್ಷೇತ್ರದಲ್ಲಿ ಬಡ್ತಿ, ಪ್ರಮೋಷನ್ನು ಅಥವಾ ಯಾವುದೋ ವೇತನ ಹೆಚ್ಚಾಗತಕ್ಕಂಥದ್ದು, ಯಾವುದೇ ಹಣಕಾಸಿಗೆ ಸಂಬಂಧಪಟ್ಟಂತೆ ಆ ಸ್ಥಾನಾಧಿಪತಿಯನ್ನು ನಾವು ನೋಡಿದಾಗ ಕೆಲವೊಂದು ಬದಲಾವಣೆಗಳು ಆಗತಕ್ಕಂತಹ ಸಾಧ್ಯತೆಗಳು ಇದೆ. IT ಉದ್ಯೋಗದಲ್ಲಿ ಬದಲಾವಣೆ ಆಗ್ಬೋದು, ಹೈಕ್ ಆಗ್ಬೋದು, ಅಥವಾ ಯಾವುದೇ ಇನ್ನಿತರ ವೃತ್ತಿ ಕ್ಷೇತ್ರದಲ್ಲಿದ್ದರೆ ಸಂಬಳ ವೇತನ ಜಾಸ್ತಿ ಆಗತಕ್ಕಂತಹ ಸಾಧ್ಯತೆ ಇರುತ್ತೆ. ವ್ಯವಹಾರ ಮಾಡ್ತಕ್ಕಂಥವ್ರು ಏನಪ್ಪ ಪರಿಸ್ಥಿತಿ ಅಂದರೆ ಈ ತಿಂಗಳಲ್ಲಿ ಸ್ವಲ್ಪ ಅಭಿವೃದ್ಧಿ ಉಂಟಾಗುತ್ತೆ. ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ, ಯಾವುದೇ ಕ್ಷೇತ್ರದಲ್ಲಿರಲಿ ಅದರಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಜೊತೆಯಲ್ಲಿ ನೀವು ಮಾತನಾಡಬೇಕಾದರೂ ಕೂಡ ನಿಮ್ಮ ಮಾತಿನಿಂದ ಕೆಲವು ಜನರು ಆಕರ್ಷಣೆಗೆ ಒಳಗಾಗಿ, ಆಮೇಲೆ ಅದರಲ್ಲೂ ಕೂಡ ಈ ರಾಜಕೀಯ ರಂಗದಲ್ಲಿ ಇರತಕ್ಕಂಥವರು, ರಾಜಕಾರಣಿಗಳ ಒಂದು ವಿಶೇಷವಾದಂತಹ ವಾಗ್ಝರಿಯಿಂದ ಜನಗಳೆಲ್ಲರೂ ಕೂಡ ಮರಳಾಗತಕ್ಕಂತಹ ಜನಗಳ ಆಕರ್ಷಣೆಯನ್ನು ಮಾಡತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಅಂದರೆ ಈ ನಿಮ್ಮ ಮಾತು ಅನ್ನತಕ್ಕಂಥ ಅಷ್ಟೊಂದು ಪ್ರಭಾವಶಾಲಿಯಾಗಿರುತ್ತೆ ಅಂತ ಹೇಳಬೇಕಾಗುತ್ತೆ ಈ ತಿಂಗಳಲ್ಲಿ. ಆದ್ದರಿಂದ ಅದು ಸರಿಯಾಗಿ ಉಪಯೋಗಿಸಿಕೊಂಡು ಆ ಮೂಲಕ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯತ್ತ ನೋಡತಕ್ಕಂಥದ್ದು ಒಳ್ಳೆಯದು. ಇನ್ನು ಜೊತೆಯಲ್ಲಿ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಇವು ಕೂಡ ಕೆಲವೊಂದು ಶುಭ ಸಂಭ್ರಮಗಳು ಮನೆಯಲ್ಲಿ ನಡೀತಕ್ಕಂಥದ್ದು. ಮಗಳಿಗೆ ಅಥವಾ ಮಗನಿಗೆ ವಿವಾಹ ವಯಸ್ಕರಾಗಿರ್ತಕ್ಕಂಥವರಿಗೆ ಮದುವೆ ಸಾಧ್ಯತೆಗಳು ಕೂಡ, ಮದುವೆ ಫಿಕ್ಸ್ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಆದ್ದರಿಂದ ಈ ವಿದ್ಯಾಭ್ಯಾಸದಲ್ಲಿ ಕೆಲವೊಂದು ವಿಶೇಷವಾದಂತಹ ಪ್ರಗತಿ, ಉತ್ತಮವಾದಂತಹ ಅಂಕಗಳನ್ನು ಗಳಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಫೆಬ್ರವರಿ ತಿಂಗಳಲ್ಲಿ ನಡೆಯುತ್ತೆ ಅಂಥೇಳಿ ಹೇಳ್ಬೋದು. ದೂರ ಪ್ರಯಾಣ ಸಾಧ್ಯತೆಗಳು ಇದೆ, ಅದಕ್ಕೆ ರೆಡಿಯಾಗಿರತಕ್ಕಂಥದ್ದು ಒಳ್ಳೆಯದು. ಇನ್ನು ವಿಶೇಷವಾಗಿ ಧೈರ್ಯ, ಈ ಮೂರನೇ ಒಂದು ಧೈರ್ಯ, ಅಣ್ಣ ತಮ್ಮಂದಿರು ಇವೆಲ್ಲ ತೃತೀಯ ಭಾವದಿಂದ ನೋಡಬೇಕು ಅಂತೇಳಿ ಹೇಳ್ತಾರೆ. ಕೆಲವೊಂದು ಮನಸ್ಸಿನ ಒಳಗಡೆಯೇ ಭೀತಿ ಕಾಡತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಏನಾಗುತ್ತೋ ಮುಂದೆ ಅನ್ನತಕ್ಕಂತಹ ಅವ್ಯಕ್ತ ಭಯ ಕಾಡಬಹುದು. ಆದ್ದರಿಂದ ಏನು ಭಯಪಡತಕ್ಕಂತಹ ಸಂದರ್ಭ ಏನೂ ಇಲ್ಲ, ಆದರೂ ಏನೋ ಒಂದು ರೀತಿಯಲ್ಲಿ ಭಯ ಉಂಟಾಗುತ್ತೆ ಎಷ್ಟೋ ಜನಕ್ಕೆ. ಇಂತಹದ್ದು ಈ ತಿಂಗಳಲ್ಲಿ ಉಂಟಾಗುತ್ತೆ. ಭಯಪಡಬೇಡಿ, ಆಂಜನೇಯನನ್ನು ಪ್ರಾರ್ಥಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ವಿಶೇಷವಾಗಿ ಅಣ್ಣ ತಮ್ಮಂದಿರು ವಿಷಯದಲ್ಲಿ ತುಂಬ
ಮನಸ್ತಾಪ ಬರತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಅದರಿಂದ ಅಣ್ಣ ತಮ್ಮಂದಿರ ವಿಷಯದಲ್ಲಿ ಆಸ್ತಿ ವಿಚಾರಗಳಿದ್ದರೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಏನಾದರೂ ಮಾತುಕತೆಯನ್ನು ಆಡತಕ್ಕಂತಹ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಮಾತನಾಡಿ ಆ ಮೂಲಕ ಸಂಬಂಧಗಳನ್ನು ನೀವು ಉಳಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಮಿಥುನ ರಾಶಿಯವರು ಈ ವಾಹನ ಸೌಖ್ಯ, ಈ ತಿಂಗಳಲ್ಲಿ ಯಾವುದೇ ಹೊಸ ವಾಹನ ಖರೀದಿ ಮಾಡಬೇಕಾದ್ರೆ ಸ್ವಲ್ಪ ಮುಂದೆ ಹಾಕತಕ್ಕಂಥದ್ದು ಒಳ್ಳೆಯದು. ಅದರಲ್ಲೂ ತಿಂಗಳ ಪ್ರಥಮ ಭಾಗದಲ್ಲಿ ಅಂದರೆ ಫೆಬ್ರವರಿ 5 ಅಥವಾ 10ನೇ ತಾರೀಕಿನ ಒಳಗಡೆ ವಾಹನ ಖರೀದಿ ಮಾಡಿದರೆ ಒಳ್ಳೆಯದು. ಕಾರ್ ಇರ್ಬೋದು ಅಥವಾ ಯಾವುದೇ ಬೈಕು, ದ್ವಿಚಕ್ರ ವಾಹನ ಯಾವುದೇ ಖರೀದಿ ಮಾಡತಕ್ಕಂಥದ್ದಿದ್ದರೆ ಫೆಬ್ರವರಿ ಮೊದಲ ವಾರದಲ್ಲಿ ಖರೀದಿಯನ್ನು ಮಾಡಿ, ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ವಿದ್ಯೆಗೆ ಸಂಬಂಧಪಟ್ಟಂತೆ ಕೆಲವೊಂದು, ಅದರಲ್ಲೂ ಉನ್ನತ ವಿದ್ಯಾಭ್ಯಾಸ ಯಾರು ಮಾಡ್ತಾ ಇದ್ದೀರೋ ಅವರು ಶುಭ ಸುದ್ದಿಯನ್ನು ಕೇಳಲಿದ್ದೀರಿ. ಅಂದರೆ ನೀವು ಯಾವುದೇ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಯಲ್ಲಿ ಭಾಗವಹಿಸಿದರೆ ಉತ್ತಮವಾದಂತಹ ಫಲಿತಾಂಶ ಈ ತಿಂಗಳಲ್ಲಿ ಬಂದರೆ ನಿಮಗೆ ಅದು ಪಾಸಿಟಿವ್ ಆಗಿ ಇರುತ್ತೆ, ಅಂದರೆ ಉತ್ತಮವಾದಂತಹ ಫಲಿತಾಂಶವೇ ಬರುತ್ತೆ. ಆದ್ದರಿಂದ ಇಂತಹ ಕೆಲವೊಂದು ಈ ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಗತಿ ಅಂಥೇಳಿ ಹೇಳಬಹುದು. ಇನ್ನು ಕೆಲವೊಂದು ಅನಾರೋಗ್ಯ ಬಾಧಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಅನಾರೋಗ್ಯದ ಸಮಸ್ಯೆಯಿಂದ ಚಿಕ್ಕ ಪುಟ್ಟದೇ ಇರ್ಬೋದು, ಅಥವಾ ಈಗಾಗಲೇ ಯಾವುದಾದ್ರೂ ವ್ಯಾಧಿಗಳಿದ್ದರೆ ಅದು ಉಲ್ಬಣ ಆಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ವೈದ್ಯರ ಸಲಹೆಯನ್ನು ಸರಿಯಾಗಿ ಪಾಲಿಸಿ ಆ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತುಂಬ ಪ್ರಮುಖವಾದಂತಹ ಅಂಶ ಅಂಥೇಳಿ ಹೇಳಬೇಕಾಗತ್ತೆ. ಇನ್ನು ವಿಶೇಷವಾಗಿ ಶತ್ರು, ರೋಗ, ಹಿತಶತ್ರುಗಳ ಕಾಲದಲ್ಲಿ, ಶತ್ರು ಇವೆಲ್ಲ ಷಷ್ಠ ಸ್ಥಾನದಿಂದ ನಾವು ನೋಡಬೇಕು. ಶತ್ರುಗಳಿರ್ಬೋದು, ರೋಗ ಇರ್ಬೋದು, ಇವೆಲ್ಲವೂ ಕೂಡ. ಆದ್ದರಿಂದ ಹಿತಶತ್ರುಗಳು ಅಥವಾ ನಿಮಗೆ ಯಾರು ನೀವು ತುಂಬ ನಂಬಿರ್ತೀರೋ ಅಂಥವರಿಂದಲೇ ನಿಮಗೆ ಕೆಲವೊಂದು ತೊಂದರೆಗಳು ಉಂಟಾಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಯಾರನ್ನೂ ಕೂಡ ಹೆಚ್ಚಿಗೆ ನಂಬಬೇಡಿ. ಎಷ್ಟು ಬೇಕೋ ಒಂದು ಲಿಮಿಟ್ ಇಟ್ಕೊಂಡು ನಂಬಿದರೆ ಒಳ್ಳೆಯದು. ಅದರಲ್ಲೂ ಕೂಡ ಕೆಲವೊಂದು ಕಾರ್ಖಾನೆ ಮಾಲೀಕರಿರ್ಬೋದು, ದೊಡ್ಡ ದೊಡ್ಡ ಕಂಪನಿಗಳ ಮಾಲೀಕರು ನೀವು ನಂಬಿ ಆ ಮೂಲಕ ಮೋಸ ಹೋಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಅವಿವಾಹಿತರಿಗೆ ವಿವಾಹ ಆಗತಕ್ಕಂತಹ ಯೋಗವು ಕೂಡ ಇದೆ. ಏಕೆಂದರೆ ಗುರುವಿನ ದೃಷ್ಟಿ ಸಪ್ತಮ ಸ್ಥಾನದ ಮೇಲೆ ಇರುವುದರಿಂದ ಯಾರು ಮದುವೆಗೆ ಎಷ್ಟೋ ವರ್ಷಗಳಿಂದ ಹುಡುಕ್ತಾ ಇದ್ದರೂ ಕೂಡ ಸೂಕ್ತವಾದಂತಹ ಸಂಬಂಧ ಬಂದು ಆ ಮೂಲಕ ಈ ತಿಂಗಳಲ್ಲಿ ವಿವಾಹ ಸಿದ್ಧಿಯಾಗತಕ್ಕಂತಹ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಇನ್ನು ವಿಶೇಷವಾಗಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕಾದರೆ ಈ ತಿಂಗಳು ಉತ್ತಮವಾದಂತಹ ಸಮಯ. ಆದ್ದರಿಂದ ಈ ತಿಂಗಳೆಲ್ಲ ಕೊನೆಯ ಮೊದಲ ವಾರದಲ್ಲಿ ಪ್ರಾರಂಭವನ್ನೇ ಮಾಡಿ. ಏಕೆಂದರೆ ಫೆಬ್ರವರಿಯ ಕೊನೆಯ ಭಾಗ ಏನಿದೆ ಎಲ್ಲ 5 ಗ್ರಹಗಳು ವಿಶೇಷವಾಗಿ ಸೇರುವುದರಿಂದ ಅದರಿಂದ ಆದಷ್ಟು ಮೊದಲ ವಾರದಲ್ಲಿಯೇ ನಿಮ್ಮದೇ ಯಾವುದೇ ಒಂದು ಶುಭ ಕಾರ್ಯಗಳಿದ್ದರೆ, ಹೊಸ ಪ್ರಾರಂಭೋತ್ಸವಗಳಿದ್ದರೆ ಅದನ್ನೆಲ್ಲ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಅದರಲ್ಲೂ ಇನ್ನು ಕೆಲವೊಂದು ಈ ವಾಹನ ಚಾಲನೆಯಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕೆಂದರೆ ಅಷ್ಟಮದಲ್ಲಿ 4 ಗ್ರಹಗಳು ಇರುತ್ತೆ ವಾರದ ಮೊದಲ ವಾರದಲ್ಲಿ. ಅದರಿಂದ ಕುಜ, ರವಿ ಈ ಎಂಥ ಗ್ರಹಗಳು, ಅದರಲ್ಲಿ ಕೆಲವೊಂದು ಅಧಿಶತ್ರುಗಳ ಸ್ಥಾನದಲ್ಲಿ ಇರತಕ್ಕಂಥದ್ದು. ಇಂತಹ ಕಾರಣದಿಂದ ಈ ವಾಹನ ಚಾಲನೆಯಲ್ಲಿ ಕೆಲವೊಂದು ಅನಾಹುತಗಳು, ಅಪಘಾತಗಳು ಆಗತಕ್ಕಂತಹ ಸಾಧ್ಯತೆ ಇರುತ್ತೆ. ಎಚ್ಚರಿಕೆಯಿಂದ ವಾಹನ ಚಾಲನೆಯನ್ನು ಮಾಡಿ. ಇನ್ನು ತಂದೆಯ ಕಡೆಯಿಂದ ಬರತಕ್ಕಂತಹ ಆಸ್ತಿ ಅಥವಾ ಆಸ್ತಿಗೆ ಸಂಬಂಧಪಟ್ಟಂತಹ ಮಾತುಕತೆ ಈ ತಿಂಗಳಲ್ಲಿ ಬಗೆಹರಿದು ಆ ಮೂಲಕ ಉತ್ತಮವಾದಂತಹ ಒಂದು ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿಯಾಗತಕ್ಕಂತಹ ಸಾಧ್ಯತೆಗಳು ಕೂಡ ಮಿಥುನ ರಾಶಿಯವರಿಗೆ ಇದೆ. ಇದರಿಂದ ಧರ್ಮಾಚರಣೆಯಲ್ಲಿ ಮನಸ್ಸು ಹೊರಳತಕ್ಕಂಥದ್ದು, ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಆಧ್ಯಾತ್ಮಿಕವಾದಂತಹ ಪುಸ್ತಕಗಳನ್ನು ಓದಬೇಕು, ಈ ರೀತಿಯಾಗಿ ಆಧ್ಯಾತ್ಮಿಕತೆಯತ್ತ ಮನಸ್ಸು ಈ ತಿಂಗಳಲ್ಲಿ ಹೊರಳತಕ್ಕಂತಹದ್ದು ಕೂಡ ಉಂಟು. ಆದ್ದರಿಂದ ಆ ದಿಸೆಯಲ್ಲಿ ಹಾಗೆ ಇರಿ. ಮನಸ್ಸಿಗೆ ಶಾಂತಿ, ಮನಃಶಾಂತಿಯನ್ನೆಲ್ಲ ಕೂಡ ಆಧ್ಯಾತ್ಮಿಕತೆಯಿಂದ ನಾವು ಪಡೆದುಕೊಳ್ಳಬಹುದು. ಇನ್ನು ವಿಶೇಷವಾಗಿ ಔಷಧ ಸೇವನೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಆಹಾರ ಸೇವನೆಯಲ್ಲಿ ಎಚ್ಚರಿಕೆಯಿಂದ, ಫುಡ್ ಪಾಯ್ಸನ್ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಎಲ್ಲೆಂದರಲ್ಲಿ ಹಾಗೆ ತಿನ್ನದೆ ಕೆಲವೊಂದು ಎಚ್ಚರಿಕೆಯಿಂದ ಆಹಾರ ಸೇವನೆಯನ್ನು ಕೂಡ ತುಂಬ ಮುಖ್ಯವಾಗುತ್ತೆ. ಇದರಿಂದ ಇನ್ನು ಕೆಲವೊಂದು ಹೊಸ ವಸ್ತ್ರ ಅಥವಾ ವಸ್ತ್ರ ಲಾಭ ಆಗತಕ್ಕಂಥದ್ದು ಸ್ತ್ರೀಯರಿಗೆ, ಅದರಲ್ಲೂ ಕೂಡ ಮಿಥುನ ರಾಶಿಯ ಮಹಿಳೆಯರು ಏನಿದ್ದೀರಿ ಅವರಿಗೆ ಕೆಲವೊಂದು ಲಾಭಗಳು ಉಂಟಾಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಅದರಿಂದ ಇದು ಯಾವುದೇ ವಿಚಾರದಲ್ಲಿ ನಾವು ತೆಗೆದುಕೊಂಡರೂ ಕೂಡ ಮಿಥುನ ರಾಶಿಯವರಿಗೆ ಹೆಚ್ಚು ಕಡಿಮೆ ಒಳ್ಳೆಯದೇ ಇದೆ. ವಿದೇಶ ಪ್ರಯಾಣ ಸಾಧ್ಯತೆ, ವೀಸಾ ಸಮಸ್ಯೆ ಇದ್ದರೆ ಅದು ಪರಿಹಾರ ಆಗುತ್ತೆ. ಹೀಗೆ ಈ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಹೆಚ್ಚಿನ ಒಳ್ಳೆಯ ಫಲಗಳು, ಕನಿಷ್ಠ
ಕಷ್ಟ ಫಲಗಳು ಅನ್ನತಕ್ಕಂಥದ್ದನ್ನು ನಾವು ವಿಶ್ಲೇಷಿಸಿ ಹೇಳಬಹುದು. ಯಾವುದಕ್ಕೂ ವಿಶೇಷವಾಗಿ ಮಹಾವಿಷ್ಣು ಸಂಬಂಧಿತವಾದಂತಹ ದೇವತಾ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಈ ತಿಂಗಳಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.